ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಿಕೆ ಎಷ್ಟು ಸ್ಟ್ರಾಂಗ್ ಅಂತ ಪರೀಕ್ಷೆ ಮಾಡೋಣವ. ಇಲ್ಲಿ 15 ಪ್ರಮುಖ ಸಾಮಾನ್ಯ ವಿಜ್ಞಾನ ಮತ್ತು ಇತಿಹಾಸ ಪ್ರಶ್ನೆಗಳಿವೆ. ಪ್ರತಿ ಪ್ರಶ್ನೆಗೆ 5 ಸೆಕೆಂಡ್ ಮಾತ್ರ ಕಾಮೆಂಟ್ನಲ್ಲಿ ನಿಮ್ಮ ಸ್ಕೋರ್ ಬರೆಯೋದನ್ನು ಮರೆಯಬೇಡಿ. ಹಾಗಾದರೆ ಶುರು ಮಾಡೋಣವ. ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನ ಅಂಕುರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ 1ನೇ ಪ್ರಶ್ನೆ. ಮಾನವ ರಕ್ತದಲ್ಲಿನ ಹಿಮೋಗ್ಲೋಬಿನ್ನಲ್ಲಿರುವ ಲೋಹ ಯಾವುದು? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಜಿಂಕ್, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಕ್ಯಾಲ್ಸಿಯಂ. ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ. ಕಬ್ಬಿಣ ಅಂತ ಯಾಕೆ ಕರೀತಾರೆ? ಹಿಮೋಗ್ಲೋಬಿನ್ ಅಣುವಿನಲ್ಲಿ ಕೇಂದ್ರದಲ್ಲಿ ಕಬ್ಬಿಣ ಇರುತ್ತದೆ. ಇದು ಆಮ್ಲಜನಕವನ್ನು ಬಂಧಿಸಿ ಶ್ವಾಸಕೋಶದಿಂದ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ಕಬ್ಬಿಣದ ಕೊರತೆಯಿಂದ ಅನಿಮಿಯಾ ಅಥವಾ ರಕ್ತಹೀನತೆ ಉಂಟಾಗುತ್ತದೆ. 2ನೇ ಪ್ರಶ್ನೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಬಳಸುವ ಅನಿಲ ಯಾವುದು? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಹೈಡ್ರೋಜನ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಇಂಗಾಲದ ಡೈಆಕ್ಸೈಡ್. ಇದಕ್ಕೆ ವಿವರಣೆ. ಸಸ್ಯಗಳು CO2 ಅನ್ನು ಎಲೆಗಳ ರಂಧ್ರಗಳ ಮೂಲಕ ಒಳಗೆಳೆದು ಸೂರ್ಯನ ಬೆಳಕು ಮತ್ತು ನೀರಿನ ಸಹಾಯದಿಂದ ಗ್ಲೂಕೋಸ್ ತಯಾರಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕ ಬಿಡುಗಡೆ ಆಗುತ್ತದೆ. 3ನೇ ಪ್ರಶ್ನೆ. ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ಬಳಸುವ ಕಾರಣವೇನು? ಆಪ್ಷನ್ ಎ ಕಡಿಮೆ ತೂಕ, ಆಪ್ಷನ್ ಬಿ ಕಡಿಮೆ ವೆಚ್ಚ, ಆಪ್ಷನ್ ಸಿ ಹೆಚ್ಚಿನ ಕರಗುವ ಬಿಂದು, ಡಿ ಹೆಚ್ಚು ವಿದ್ಯುತ್ ಹರಿವು. ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಸಿ ಹೆಚ್ಚಿನ ಕರಗುವ ಬಿಂದು. ಯಾಕೆ ಅಂದರೆ ಟಂಗ್ಸ್ಟನ್ ಸುಮಾರು 3400 ಸೆಲ್ಸಿಯಸ್ನಲ್ಲಿ ಕರಗುತ್ತದೆ. ಬಲ್ಬ್ ತಂತು ಉರಿಯುವಾಗ ಹೆಚ್ಚಿನ ತಾಪಮಾನ ಉಂಟಾಗುವುದರಿಂದ ಟಂಗ್ಸ್ಟನ್ ಕರಗದೆ ಬೆಳಕು ನೀಡುತ್ತದೆ. 4ನೇ ಪ್ರಶ್ನೆ. ಆಕಾಶ ನೀಲಿಯಾಗಿ ಕಾಣಲು ಕಾರಣವೇನು? ಆಪ್ಷನ್ ಎ ಸೂರ್ಯನ ಬಣ್ಣ, ಬಿ ಮೋಡಗಳ ಪ್ರತಿಬಿಂಬ, ಸಿ ಬೆಳಕಿನ ಚದುರುವಿಕೆ, ಡಿ ಭೂಮಿಯ ಪ್ರತಿಫಲನ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ. ವಿವರಣೆ. ವಾತಾವರಣದ ಕಣಗಳು ನೀಲಿ ಬೆಳಕನ್ನು ಹೆಚ್ಚು ಚದುರಿಸುತ್ತವೆ. ಈ ಪ್ರಕ್ರಿಯೆಯನ್ನು ರೇಲೆ ಚದುರುವಿಕೆ ಎಂದು ಕರೆಯುತ್ತಾರೆ. 5ನೇ ಪ್ರಶ್ನೆ. ಶಬ್ದವು ವೇಗವಾಗಿ ಚಲಿಸುವ ಮಾಧ್ಯಮ ಯಾವುದು? ಆಪ್ಷನ್ ಎ ವಾಯು, ಬಿ ನೀರು, ಸಿ ಘನವಸ್ತು, ಡಿ ಶೂನ್ಯಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಘನವಸ್ತು. ವಿವರಣೆ. ಘನವಸ್ತುವಿನಲ್ಲಿ ಅಣುಗಳು ಹತ್ತಿರವಿರುವುದರಿಂದ ಕಂಪನಗಳು ವೇಗವಾಗಿ ಸಾಗುತ್ತವೆ. ಆದ್ದರಿಂದ ಶಬ್ದದ ವೇಗ ಘನವಸ್ತುವಿನಲ್ಲಿ ಹೆಚ್ಚು. ಮುಂದಿನ ಪ್ರಶ್ನೆ. ಮಾನವನ ಅತಿ ದೊಡ್ಡ ಅಂಗ ಯಾವುದು? ಎ ಹೃದಯ, ಬಿ ಮೆದುಳು, ಸಿ ಯಕೃತ್, ಡಿ ಚರ್ಮ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಡಿ ಉತ್ತರ. ವಿವರಣೆ. ಚರ್ಮ ದೇಹದ ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿ ರಕ್ಷಣಾತ್ಮಕ ಪದರವಾಗಿ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ 5 ನಿಮಿಷ, ಬಿ 6 ನಿಮಿಷ, ಸಿ 8 ನಿಮಿಷ 20 ಸೆಕೆಂಡ್ಗಳು, ಡಿ 10 ನಿಮಿಷ. ಇದಕ್ಕೆ ಸರಿಯಾದ ಉತ್ತರ 8 ನಿಮಿಷ 20 ಸೆಕೆಂಡುಗಳು. ವಿವರಣೆ. ಸೂರ್ಯ ಭೂಮಿ ದೂರ ಸುಮಾರು 15 ಕೋಟಿ ಕಿಲೋಮೀಟರ್. ಬೆಳಕಿನ ವೇಗ ಇದು ಪ್ರತಿ ಸೆಕೆಂಡಿಗೆ 3 ಕಿಲೋಮೀಟರ್. ಆದ್ದರಿಂದ ಈ ಸಮಯ ತೆಗೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು? ಎ ಭೂಮಿ, ಬಿ ಮಂಗಳ, ಸಿ ಶನಿ, ಡಿ ಗುರು. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ
ಗುರು. ವಿವರಣೆ: ಗುರುಗ್ರಹದ ಗಾತ್ರ ಮತ್ತು ಭಾರ ಇತರ ಎಲ್ಲ ಗ್ರಹಗಳಿಗಿಂತ ಹೆಚ್ಚಾಗಿದೆ. ಈಗ ಇತಿಹಾಸ ಭಾಗ. ಮುಂದಿನ ಪ್ರಶ್ನೆ: ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಎ ಮೈಸೂರು, ಬಿ ಹಂಪಿ, ಸಿ ಬೆಂಗಳೂರು, ಡಿ ಮದುರೈ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಹಂಪಿ. ವಿವರಣೆ: ತುಂಗಭದ್ರಾ ನದಿಯ ದಡದಲ್ಲಿರುವ ಹಂಪಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಕೇಂದ್ರವಾಗಿತ್ತು. ಮುಂದಿನ ಪ್ರಶ್ನೆ: ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ಎ ಅಶೋಕ, ಬಿ ಚಂದ್ರಗುಪ್ತ ಮೌರ್ಯ, ಸಿ ಬಿಂದುಸಾರ, ಡಿ ಹರ್ಷವರ್ಧನ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಚಂದ್ರಗುಪ್ತ ಮೌರ್ಯ. ವಿವರಣೆ: ಚಾಣಕ್ಯನ ಮಾರ್ಗದರ್ಶನದಲ್ಲಿ ಕ್ರಿಸ್ತಪೂರ್ವ 322ರಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಮುಂದಿನ ಪ್ರಶ್ನೆ: ಅಶೋಕನು ಧರ್ಮ ಬದಲಾಯಿಸಿದ ಯುದ್ಧ ಯಾವುದು? ಆಪ್ಷನ್ ಎ ಪ್ಲಾಸಿ ಯುದ್ಧ, ಬಿ ಕಳಿಂಗ ಯುದ್ಧ, ಸಿ ತಾಳಿಕೋಟೆ ಯುದ್ಧ, ಬಿ ಪಾನಿಪತ್ ಯುದ್ಧ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಕಳಿಂಗ ಯುದ್ಧ. ವಿವರಣೆ: ಕಳಿಂಗ ಯುದ್ಧದ ರಕ್ತಪಾತವನ್ನು ಕಂಡು ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಮುಂದಿನ ಪ್ರಶ್ನೆ: 1857ರ ದಂಗೆಯನ್ನು ಏನೆಂದು ಕರೆಯುತ್ತಾರೆ? ಎ ಉಪ್ಪಿನ ಸತ್ಯಾಗ್ರಹ, ಬಿ ಭಾರತ ಬಿಟ್ಟು ಹೋಗು ಚಳುವಳಿ, ಸಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಡಿ ಅಸಹಕಾರ ಚಳುವಳಿ. ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷರ ವಿರುದ್ಧ ನಡೆದ ಮೊದಲ ದೊಡ್ಡ ಸಂಘಟಿತ ಹೋರಾಟ ಇದಾಗಿತ್ತು. ಮುಂದಿನ ಪ್ರಶ್ನೆ: ಭಾರತ ಸಂವಿಧಾನದ ಶಿಲ್ಪಿ ಯಾರು? ಎ ಮಹಾತ್ಮ ಗಾಂಧಿ, ಬಿ ಜವಾಹರ್ಲಾಲ್ ನೆಹರು, ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ವಿವರಣೆ ಹೀಗಿದೆ: ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಭಾರತೀಯ ಸಂವಿಧಾನದ ರೂಪರೇಖೆಯನ್ನು ಸಿದ್ಧಪಡಿಸಿದವರಾಗಿದ್ದರು. ಮುಂದಿನ ಪ್ರಶ್ನೆ: ವಿಜಯನಗರದ ಅತ್ಯಂತ ಶ್ರೇಷ್ಠ ದೊರೆ ಯಾರು? ಎ ಹರಿಹರ, ಬಿ ಬುಕ್ಕರಾಯ, ಸಿ ಕೃಷ್ಣದೇವರಾಯ, ಡಿ ದೇವರಾಯ. ಇದಕ್ಕೆ ಸರಿಯಾದ ಉತ್ತರ ಕೃಷ್ಣದೇವರಾಯ. ವಿವರಣೆ: ಇವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸುವರ್ಣ ಯುಗವನ್ನು ಅನುಭವಿಸಿತು. ಅದಕ್ಕೆ ಇವರು ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ ಅಂದರೆ ಕೊನೆಯ ಪ್ರಶ್ನೆ: ಭಾರತದ ಮೊದಲ ಪ್ರಧಾನಿ ಯಾರು? ಎ ರಾಜೇಂದ್ರ ಪ್ರಸಾದ್, ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಿ ಇಂದಿರಾ ಗಾಂಧಿ, ಡಿ ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ವಿವರಣೆ: 1947ರಲ್ಲಿ ಸ್ವಾತಂತ್ರ್ಯ ನಂತರ ಭಾರತದ ಮೊದಲ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದರು. ಇದೇ ರೀತಿಯಾಗಿ ಇಂತಹ ಉಪಯುಕ್ತ ವಿಡಿಯೋಗಳಲ್ಲಿ ನಮ್ಮ ಜ್ಞಾನ ಅಂಕುರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.